ಪಾರ್ವತಿ ಪತೆ ಹರ ಹರ ಮಹಾದೇವ್. ಓಕೆ ಗಾಯ್ಸ್, ಇವಾಗ ಫೈನಲಿ ಗುಹೆಗೆ ಎಂಟ್ರಾಗ್ತಾ ಇದೀವಿ. ಲೆಟ್ಸ್ ಗೋ. ಹಾಗೆ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ನೋಡ್ಬೋದು ಇವಾಗ ನಾನು ಎಲ್ಲಿದ್ದೀನಿ ಅಂತ. ನನ್ನ ಫ್ರೆಂಡ್ ಮನೆ ಹತ್ರ ಬಂದಿದ್ದೀನಿ. ಸೊ ನಾನು ಹೇಳಿದ್ನಲ್ಲ ಇವಾಗ ಮಸ್ತು ಒಂದು ಟ್ರೆಕ್ಕಿಂಗ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ ಅಂತ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಲೆಟ್ಸ್ ಗೋ. ಗಾಯ್ಸ್ ನೋಡಿ, ನಮ್ಮ ಫ್ರೆಂಡ್ ಮನೆ ಸೌಕಾರ್ ಮಂದಿ ಗಾಯ್ಸ್. ಅವರು ಸೌಕಾರ್ ಮಂದಿ. ಇನ್ನೊಂದು ಪಾಪಟ್ ಏನಾಗೋಯ್ತಂದರೆ, ಲೈಕ್ ಅಲಾರಾಮ್ ಇಕ್ಕೊಂಡು 5:30ಗೆ ಅದು ಹೊಡೆದೇ ಇಲ್ಲ ಗೈಸ್. ಅದೇನಕ್ಕಂತ ಗೊತ್ತಿಲ್ಲ. ಅಲಾರಾಮ್ ಹೊಡೆದಿರ್ಬೋದು, ಬಟ್ ನನ್ನ ಫೋನ್ ಸೈಲೆಂಟಲ್ಲಿದೆ. ಅವನಂತೂ 5-6 ಸತಿ ಫೋನ್ ಮಾಡೋನೆ. ನಮ್ಮ ಪ್ಲ್ಯಾನ್ ಇದ್ದಿದ್ದು 5:30ಗೆ ಹೋಗ್ಬೇಕಂತ. ಆಲ್ರೆಡಿ ಇವಾಗ 6:30 ಆಗೋಗಿದೆ. 1 ಅವರ್ ಲೇಟ್ ಆಗಿಬಿಟ್ಟಿದ್ದೀವಿ ನಾವು. ಸೊ ಗೊತ್ತಿಲ್ಲ, ಇವಾಗ ಬಿಸಿಲು ಬೇರೆ ಜಾಸ್ತಿ ಆಗಿಬಿಡುತ್ತೆ. ಇವಾಗ ಜಲ್ದಿ ಹೋಗೋಣ ಬನ್ನಿ. ಮತ್ತು ಇವಾಗ ನೀವು ನೋಡ್ಬೋದು, ನಾವು ಪೂಜೆ ಸಾಮಾನು ತೊಗೊತಾ ಇದ್ದೀವಿ ದೇವಸ್ಥಾನಕ್ಕೆ. ಓಕೆ ಗಾಯ್ಸ್ ನೋಡಿ, ಲೊಕೇಶನ್ ಈಗ ಬಂದು ಇದು ಎಂಟ್ರೆನ್ಸು ನೋಡ್ಬೋದು ನೀವು. ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ ಗೈಸ್. ನೋಡಿ ನಿಮ್ಗೆ ಈ ಥರ ಮೆಟ್ಲುಗಳಿರುತ್ತೆ. ಸೊ ನೀವು ಮಸ್ತ್ ಹತ್ಕೊಂಡು ಬರ್ಬೋದು ಗೈಸ್. ನಾನು ಆಲ್ರೆಡಿ ಯೂಸ್ಟ್ ಆಗ್ಬಿಟ್ಟಿದ್ದೀನಿ. ಹಾಗೆ ಗೈಸ್, ಇನ್ನೂ ನಾವು ಕಾಲ್ ಭಾಗ ಬಂದಿದ್ದೀವಿ. ಇನ್ನೂ ಮುಕ್ಕಾಲು ಭಾಗ ಐತಂತೆ. ಅದೇ ಊಷ್ಟ ಆಗ್ಬಿಟ್ಟಿದ್ದೀವಿ ನೋಡಿ. ನೀವು ಪ್ರೋ ಟಿಪ್ ಏನಂದರೆ, ನೀವು ಬರ್ಬೇಕಾರೆ ಯಾವುದೇ ಹೆವಿ ಲಗೇಜ್ನ ತರಬೇಡಿ, ಹತ್ತಕ್ಕಾಗಲ್ಲ. ಓಕೆನಾ? ಗಾಯ್ಸ್ ಇನ್ನು ತುಂಬ ದೂರ ಇದೆ. ಓಕೆ ಗಾಯ್ಸ್, ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಾವು ನಮ್ಮದು ಟ್ರೆಕ್ಕಿಂಗ್ನ. ಇವಾಗ ನೋಡಿ ಅಸಲಿ ಟ್ರೆಕ್ಕಿಂಗ್ ಶುರು ಮಾಡಿ. ಇವಾಗ ಫುಲ್ ಬಂಡೆಗಳು. ಲೆಟ್ಸ್ ಗೋ ಗಾಯ್ಸ್. ವ್ಯೂ ನೋಡಿ, ಕ್ರೇಜಿ ಆಗಿದೆ. ಎಲ್ಲರೂ ಸಂಡೇ ಹೊತ್ತು ಪಬ್ಬು ಕ್ಲಬ್ಬು ಅಂತ ಹೋಗ್ತಾರೆ. ನಾನು ನನ್ನ ಫ್ರೆಂಡು ನೋಡಿ ಎಷ್ಟು ಕಷ್ಟಪಟ್ಟು ಬೆಟ್ಟ ಹತ್ತುತ್ತಾ ಇದ್ದೀವಿ. ಅದಕ್ಕೆ ನೀವು ನಮ್ಮನ್ನು ಫಾಲೋ ಮಾಡಬೇಕು. ಮತ್ತೆ ಅಷ್ಟೇ ಅಲ್ಲ ಗಾಯ್ಸ್, ಈ ಒಂದು ಪವಿತ್ರವಾದ ಸ್ಥಳ ಎಷ್ಟು ಸುಂದರವಾಗಿದೆ ಅಂತ ನೋಡೋಕಂದ್ರೆ ಅದನ್ನ ನಾನು ಹೇಳೋದ್ರಿಂದ ಸಾಲಲ್ಲ. ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಇನ್ನು ಮುಂದೆ ಮಿರಾಕಲ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೀವು ಇಷ್ಟು ದೂರ ಬೆಟ್ಟ ಹತ್ಕೊಂಡು ಬಂದ್ರು ಅಲ್ಲಿ ಒಂದು ಸತಿ ಆ ಕ್ಷೇತ್ರಕ್ಕೆ ಹೋಗಿ, ನೀವು ಅಲ್ಲಿ ನೀರಂತ ಹಾಕ್ತಾರೆ, ಆ ನೀರ್ನ ಹಾಕಿಸ್ಕೊಂಡಿದ ತಕ್ಷಣನೇ ಅದೇನೋ ಗೊತ್ತಿಲ್ಲ, ನೀವು ಅಷ್ಟು ಆಯಸ್ಸಿಂದ ಹತ್ತಿರೋ ಬೆಟ್ಟನ ನಿಮ್ಗೆ ಏನು ಅನ್ಸಲ್ಲ. ಎಲ್ಲಾನು ನಿಮ್ ಬಾಡಿ ಪೈನ್ ಎಲ್ಲಾನು ಮಾಯ ಆಗ್ಬಿಡುತ್ತೆ ಗಾಯ್ಸ್. ಇದಂತೂ ನಾನು ನಿಮಗೆ ಹೇಳಿದ್ರೆ ಅರ್ಥ ಆಗಲ್ಲ. ನೀವೇ ಸ್ವತಃ ಹೋಗಿ ಅಲ್ಲಿನ ಪವಾಡವನ್ನ ನೋಡಿ. ಇದೊಂದು ನಿಜವಾದ ಪವಾಡ ಅಂತಾನೆ ಹೇಳ್ಬೋದು. ಮತ್ತೆ ನೀರ್ ಹಾಕೋಕೆ ಕೇವಲ 10 ರೂಪಾಯಿನ ತಗೊಂಡೋಗಿ. ಮತ್ತೆ ಯಾವುದೇ ರೀತಿ ಫೋನ್ ಪೇನ ತಗೊಂಡೋಗ್ಬೇಡಿ. ಕ್ಯಾಶ್ ಇದ್ರೆ ತುಂಬಾನೇ ಯೂಸ್ ಆಗುತ್ತೆ. ಓಕೆ, ಫೈನಲಿ ರೀಚ್ ಆದೋ. ತೋರಿಸ್ತೀನಿ ಬನ್ನಿ. ಟಿಕೆಟ್ ಸಿಕ್ಕಿದೆ. ಇವಾಗ ನೀರು ಹಾಕ್ಸೋಕೆ ಹೋಗ್ತಾ ಇದ್ದೀವಿ. ಇದು ಗುಹೆ. ಓ ಮೈ ಗಾಡ್ ಗೈಸ್, ಗುಹೆ ಸೈಕಿದೆ. ಓಕೆ ಗೈಸ್, ಫೈನಲಿ ನೀರು ಹಾಕ್ಸ್ಕೊಂಬಂದಿನಿ. ನೀರು ಮಾತ್ರ ಫುಲ್ ತಣ್ಣಗೆ ಸೈಕಾಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸು. ನೀರು ಬನ್ನಿ ಬ್ರೋ, ಎಕ್ಸ್ಪೀರಿಯನ್ಸು ಫುಲ್ ಕೋಲ್ಡ್ ಆಗಿದೆ, ಚಿಲ್ಡ್ ಆಗಿದೆ. ಓಕೆ, ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ.
ಗಾಯ್ಸ್ ಇವಾಗ ದರ್ಶನ ಎಲ್ಲ ಆಯಿತು, ಮಸ್ತ್ ನೋಡ್ಬೋದು. ಮಾತ್ರ ಎಕ್ಸ್ಪೀರಿಯನ್ಸ್ ಸೈಕಾಗಿತ್ತು ಅಂತಲೇ ಹೇಳ್ಬೋದು. ಲೈಕ್ ಇವಾಗ ಹೋಗ್ತಾ ಇದ್ದೀವಿ. ಮತ್ತು ಗುಹೆ ಅಂತ ಹೇಳಿದ್ನಲ್ಲ, ಇಲ್ಲಿ ಯಾರಿಗಾದ್ರೂ ಕೇಳಬೇಕು, ನಮಗೂ ಗೊತ್ತಿಲ್ಲ ಎಲ್ಲಿದೆ ಗುಹೆ ಅಂತ. ಬನ್ನಿ ಹೋಗೋಣ. ಇವಾಗ ಮಸ್ತ್ ಕುತ್ಕೊಂಡಿದ್ದೀವಿ. ಓಕೆ ಗಾಯ್ಸ್, ಇವಾಗ ಫೈನಲಿ ಗುಹೆಗೆ ಎಂಟರ್ ಆಗ್ತಾ ಇದೀವಿ. ಮತ್ತೆ ಇವಾಗ ನಾವು ಗುಹೆ ಒಳಗೆ ಎಂಟರ್ ಆಗ್ತಾ ಇದೀವಿ. ಮತ್ತೆ ಅವ್ರು ಹೇಳಿದ್ರು ಯಾವುದೇ ರೀತಿ ವಿಡಿಯೋನ ತಗೊಂಡ್ಬೇಡಿ ಅಂತ. ಆದ್ರೂ ನಿಮ್ಗಳಿಗೋಸ್ಕರ ನಾನು ವಿಡಿಯೋನ ತಗೊಂಡಿದ್ದೀನಿ. ಮಾತ್ರ ಅದ್ಲೇ ಜಾಸ್ತಿ ಏನು ತೋರ್ಸಕ್ ಆಗ್ಲಿಲ್ಲ. ಏನಕ್ಕೆ ಅಂದ್ರೆ ಸ್ವಲ್ಪ ಜಾಗಗಳನ್ನ ನಾನು ವಿಡಿಯೋದಲ್ಲಿ ತೋರಿಸ್ಬಾರ್ದು, ನೀವೇ ಸ್ವತಃ ಬಂದು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋವರೆಗೂ ನಿಮಗೆ ಗೊತ್ತಾಗಲ್ಲ. ಅಷ್ಟೇ ಅಲ್ಲ, ಮತ್ತೆ ಈ ಒಂದು ಗುಹೆಯ ಪವಾಡ ಮಾತ್ರ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ, ಈ ಒಂದು ಗುಹೆ ಒಳಗೆ ಎಲ್ಲಾರು ಬರೋಕೆ ಆಗೋಲ್ಲ. ಏನಕ್ಕೆ ಅಂದ್ರೆ ಇಲ್ಲಿ ನಿಮ್ಗೆ ಗೈಡ್ ಮುಖಾಂತರನೇ ಈ ಗುಹೆ ಒಳಗೆ ನೀವು ಹೋಗ್ಬೇಕು. ಇಲ್ಲ ಅಂದ್ರೆ ನೀವು ದಾರಿ ತಪ್ಪುವ ಚಾನ್ಸಸ್ ತುಂಬಾನೇ ಇರುತ್ತೆ. ಅಷ್ಟೇ ಅಲ್ಲ, ನಮ್ಗೆ ಈ ಗುಹೆ ಒಳಗೆ ಎಂಟರ್ ಆಗ್ತಿದಂಗೆನೆ ನಮ್ಗೇನೋ ಒಂಥರ ಪಾಸಿಟಿವ್ ಎನರ್ಜಿ ತುಂಬಾನೇ ಫೀಲ್ ಆಗೋಕೆ ಸ್ಟಾರ್ಟ್ ಆಯ್ತು. ಮತ್ತೆ ನಾನು ಈ ಗುಹೆಯಲ್ಲಿ ತೋರಿಸಿರೋದು 2 ಜೀವಂತ ಸಮಾಧಿ ಕೂಡ ನಾನು ತೋರಿಸಿದೀನಿ. ಮತ್ತೆ ಈ ಒಂದು ಜಾಗದಲ್ಲೇನೆ ಋಷಿ ಮುನಿಗಳು ಬಂದು ತಪಸ್ಸನ್ನ ಮಾಡ್ತಾರೆ. ಯಾವಾಗೆಲ್ಲ ಶಿವರಾತ್ರಿ ಟೈಮ್ ಬರುತ್ತಲ್ಲ, ಅವಾಗೆಲ್ಲ ಈ ಗುಹೆ ತುಂಬಾನೇ ಆಕರ್ಷವಾಗಿ ಕಾಣುತ್ತೆ ಅಂತ ಹೇಳ್ತಿದ್ರು ಗೈಡು. ಇಷ್ಟು ವರ್ಷವಾದರೂ ಯಾವುದೇ ಬಂಡೆರು ಇದುವರೆಗೂ ಜಾರಿಲ್ಲ, ಮತ್ತೆ ಯಾರಿಗೂ ಅಪಾಯನ ಉಂಟು ಮಾಡಿಲ್ಲ. ಮತ್ತೆ ನಾನು ಈ ವಿಡಿಯೋದಲ್ಲಿ ಅಷ್ಟು ನೀವು ಈ ಗುಹೆನ ಕವರ್ ಮಾಡೋಕೆ ಸಾಧ್ಯ ಇಲ್ಲ. ಏನಕ್ಕೆ ಅಂದ್ರೆ ಇಲ್ಲಿ ನಮ್ಗೆ ಎಂಟ್ರಿ ಕೊಡಲ್ಲ. ಅಷ್ಟೇ ಅಲ್ಲ, ನಮ ಪಾರ್ವತಿ ಪತಃ ಹರ ಹರ ಮಹಾದೇವ್. ಮತ್ತೆ ಈ ಗುಹೆಯದ ರಹಸ್ಯ ಇದುವರೆಗೂ ಯಾರೂ ಅಷ್ಟು ಕಂಡುಹಿಡಿಯೋಕ್ಕೇನೆ ಸಾಧ್ಯ ಇಲ್ಲ. ಇದೇ ಒಂದು ದೊಡ್ಡ ಪವಾಡ ಅಂತ ಹೇಳ್ಬೋದು. ಮತ್ತೆ ನಾವು ಒಂದು 5 ನಿಮಿಷ ಇಲ್ಲಿ ತಪಸ್ಸಿಗೆ ಕೂತ್ಕೊಂಡು ಎಷ್ಟು ಮನಸ್ಸಿಗೆ ಶಾಂತಿ ಆಯಿತು ಅಂದರೆ ನಾನು ಅದನ್ನು ವಿಡಿಯೋ ಮುಖಾಂತರ ಹೇಳೋಕೆ ಆಗೋಲ್ಲ. ಕೊನೆಗೆ ಇಲ್ಲಿನ ನೀರು ಕೂಡ ಎಷ್ಟು ಪವಿತ್ರವಾಗಿತ್ತು ಅಂದರೆ ನಾನಂತೂ ನೋಡಿ ಆಶ್ಚರ್ಯನೇ ಪಟ್ಬಿಟ್ಟೆ. ಹೆಂಗುರು ನೀರು ಇಷ್ಟು ಕ್ಲೀನಾಗಿದೆ, ಕುಡಿಯೋ ರೀತಿ ಯಾವುದು RO ವಾಟರ್ಗಿಂತನೂ ತುಂಬಾ ಪರಿಶುದ್ಧವಾದ ನೀರನ್ನು ಇಲ್ಲಿ ನೀವು ನೋಡ್ಬೋದು. ಮತ್ತು ಬಾವಿಗಳು ಇದೆ. ಮತ್ತು ಇಲ್ಲಿ ಇನ್ನೂ 3 ದಾರಿಗಳು ಹೋಗುತ್ತೆ. ಆ 3 ದಾರಿ ಎಲ್ಲಿಗೆ ಹೋಗುತ್ತೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಅದೇ ಒಂದು ರಹಸ್ಯ. ಫೈನಲಿ ಹೋಗ್ತಾ ಇದೀವಿ. ಗ್ಯಾಂಗ್ ನೋಡಿ, ಗ್ಯಾಂಗು ಓಜಿ ಗ್ಯಾಂಗ್. ಓಕೆ ಗಾಯ್ಸ್, ಫೈನಲಿ ನಮ್ಮದು ದರ್ಶನ ಎಲ್ಲ ಮಸ್ತ್ ಕ್ರೇಜಿಯಾಗಿ ಆಯಿತು. ಇವಾಗ ಫೈನಲಿ ತಿಂಡಿ ಮಾಡೋಕೆ ಹೋಗ್ತಾ ಇದ್ದೀವಿ. ಬೆಳಗಿಂದ ಏನೂ ತಿಂದಿಲ್ಲ. ಸೊ ನಿಮಗೋಸ್ಕರ ನೋಡಿ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಮಸ್ತ್ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಓಕೆ ಗಾಯ್ಸ್, ಫುಲ್ ಜಾರ್ತೈತೆ ಇವಾಗ್ಲೇ. ಮಳೆಗಾಲದಲ್ಲಿ ಹೆಂಗೆ ಅಂತ ಗೊತ್ತಿಲ್ಲ ನನಗಂತೂ. ಇವಾಗ ನೋಡಿ ವ್ಯೂ, ಸೂರ್ಯ ಆಲೆ ಬಿಸಿಲು ಬಂದ್ಬಿಡ್ತು. ನಾನೇನು ಹೇಳೋದಂದರೆ, ನೀವು ಬೆಳಗ್ಗೆನೆ ಬನ್ನಿ, ಒಂದು 6 ಗಂಟೆ ಹಂಗೆ ಮಸ್ತ್ ಇರುತ್ತೆ. ಮಾತ್ರ ಹತ್ತಕ್ಕೆ ಈಸಿ ಆಗುತ್ತೆ. ಬಿಸಿಲಲ್ಲಿ ಬರೋಕ್ಕೆ ಹೋಗ್ಬೇಡಿ ಯಾರು, ಹತ್ತಕ್ಕಾಗಲ್ಲ. ಆಮೇಲೆ ಗುಹೆ ಒಳಗೆ ಹೋಗಿದ್ದೀರಾ ನೀವು? ಗಾಯ್ಸ್, ಹಂಗೆ ಬರ್ಬೇಕಾದ್ರೆ ಇಲ್ಲೊಂದು ಹಣ್ಣಂಗಡಿ ಇತ್ತು. ಮಸ್ತು ಫ್ರೆಶ್ ಆಗಿರೋ ಮಾವಿನಕಾಯಿನ ತಿಂದು ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಇವಾಗ ಫ್ರೆಶ್ಶು. ಓಕೆ ಗಾಯ್ಸ್, ಇವಾಗ ಮಸ್ತು ಮಾವಿನಕಾಯಿ ತಿಂತಾ ಇದ್ದೀವಿ. ನೋಡಿ ಹೆಂಗಿದೆ, ಬಾಯಲ್ಲಿ ನೀರು ಬರ್ತಿರ್ಬೇಕು. ಹಂಗಾಯ್ತು, ಸೂಪರ್ ಬೋ. ಇವಾಗ ನಮ್ಮ ಫ್ರೆಂಡ್ ಮನೇಲಿ ತಿಂಡಿ ಮಾಡ್ತಾಯಿದ್ದೀವಿ. ಮಸ್ತ್ ದೋಸೆ, ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ. ನನ್ನ ಫ್ರೆಂಡ್ ಫ್ಲೆಕ್ಸ್ ಮಾಡ್ತಾವನೆ ಒಂದು ರೂಮ್ನ. ನೋಡಿ ಗಾಯ್ಸ್, ನಿಮ್ದು ರೂಮ್ಗೂ ಈ ಥರ ಮಾಡಿಸಿ ಸೈಕಿರುತ್ತೆ. ಸೌಕರ್ ಬಂದಿವನೇ ಆಗೈತೆ. ಫ್ಯೂಚರ್ CA ಇವನು. ಗಾಯ್ಸ್, ಇವಾಗ ಮಸ್ತು ನಮ್ಮ ಫ್ರೆಂಡ್ ಮನೇಲಿ ಊಟ ಎಲ್ಲ ಆಯಿತು. ಚೆನ್ನಾಗಿ ಊಟ ಮಾತ್ರ ಸೈಕಾಗಿತ್ತು. ಇವಾಗ ಇಲ್ಲೆಲ್ಲೋ ಕರ್ಕೊಂಬಂದವನೇ, ಯಾವುದೋ
ಸ್ಕೂಲ್ ಗ್ರೌಂಡ್ಗೆ. ಸೊ ಇಲ್ಲಿ ಸ್ಟೀವೆಂಟ್ ತಿಂತಾ ಇದೀವಿ, ಮಸ್ತಿದೆ. ವಿಲೇಜ್ ಲೈಫು ಕ್ರೇಜಿ ಗಾಯ್ಸ್, ನೀವೇನು ಹೇಳಿ. ಓಕೆ ಗಾಯ್ಸ್, ಫೈನಲಿ ಮನೆಗೆ ರೀಚ್ ಆದೆ. ಮಾತ್ರ ಎಕ್ಸ್ಪೀರಿಯನ್ಸ್ ಕ್ರೇಜಿನೇ ಇತ್ತು, ನೆಕ್ಸ್ಟ್ ಲೆವೆಲ್. ಅಷ್ಟೇ ಅಲ್ಲ, ಲೈಕ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಕ್ರಿಕೆಟ್ ಬೇರೆ ಆಡ್ದು. ಸೊ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಸ್ವಲ್ಪ ಡ್ಯೂ ಟು ಏನಕ್ಕಂದರೆ ಟ್ರೈಪಾಡ್ನ ತಗೊಂಡೋಗಿರಲಿಲ್ಲ. ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತೆ ಇನ್ನೂ ಸಿಗೋಣ ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.